ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಅಮ್ಮ ಹೇಳಿದ್ರು ಚಿತ್ರಾನ್ನ ಮಾಡು, ಮ್ಯಾಂಗೋ ಚಿತ್ರಾನ್ನ ಮಾಡು ಅಂತ ಹೇಳಿದ್ರು. ಅಂದರೆ ಮ್ಯಾಂಗೋ ರೈಸ್ ಮಾಡು ಅಂತ ಹೇಳಿದ್ರು. ಯಾಕೆಂದರೆ ನಾವು ಟೊಮೊಟೊನ ಹಾಕಿದ್ದೀವಿ. ಟೊಮೊಟೊಕ್ಕೆ ಸ್ವಲ್ಪ ಟೊಮೊಟೊ ಗಿಡದಲ್ಲಿ ಕೆಲಸ ಇತ್ತು, ಹಾಗಾಗಿ ಕೆಲಸ ಮಾಡ್ತಾಯಿದ್ದಾಗ ಅಮ್ಮ ಹೇಳಿದ್ರು, ಓಕೆ ನೀನೇ ಟೊಮೊಟೊ ದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಲ್ವ, ನೀನೇ ತಿಂಡಿ ಮಾಡು ಅಂತ ಹೇಳಿದ್ರು. ಓಕೆ ಬ್ರೇಕ್ಫಾಸ್ಟ್ ಮಾಡು ಅಂತ ಹೇಳಿದ್ರು. ಓಕೆ ಅಮ್ಮ. ಅದಕ್ಕೆ ಅಮ್ಮ ಹೇಳಿದ್ರು, ಮ್ಯಾಂಗೋ ಇದೆಯಲ್ವಾ, ರಾ ಮ್ಯಾಂಗೋ ಇದೆಯಲ್ಲ, ಅದು ರೈಸ್ ಮಾಡು, ಮ್ಯಾಂಗೋ ರೈಸ್ ಅಂದರು. ಅದಕ್ಕೆ ನಾನು ಹೇಳಿದೆ ಓಕೆ ಅಮ್ಮ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೈಸ್ ಮಾಡೋಕ್ಕೆ ನೀರನ್ನ ಬಿಸಿಗಿಟ್ಬಿಟ್ಟು ಅಕ್ಕಿ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆಂತಂದರೆ ನೀರು ಬಿಸಿ ಆದಮೇಲೆ ಅಕ್ಕಿ ಹಾಕಬೇಕು ಅಂತ ಹೇಳ್ಬಿಟ್ಟು. ಮ್ಯಾಂಗೋ ರೈಸು ತುಂಬ ಚೆನ್ನಾಗಿರುತ್ತೆ. ಅದು ವಿಲೇಜ್ ಸ್ಟೈಲಲ್ಲಿ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ರಾ ಮ್ಯಾಂಗೋನ ಆಯಿತಾ, ರಾ ಮ್ಯಾಂಗೋ ಟೈಮಲ್ಲಿ ತುಂಬ ಜನ ಮಾಡ್ತಾರೆ, ಅದನ್ನು ಮಾಡಿ ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಏನಂತ ಹೇಳ್ತಾರೆ, ಮ್ಯಾಂಗೋ ಇದೆಯಲ್ಲ, ರಾ ಮ್ಯಾಂಗೋನ ತಿನ್ನೋದೇ ಒಂದು ಖುಷಿ. ಆ ರಾ ಮ್ಯಾಂಗೋಗೆ ನಾವು ಬರೀ ಸಾಲ್ಟು ಮತ್ತು ಚಿಲ್ಲಿ ಪೌಡ್ರ್ ಹಾಕಿ ತಿಂದ್ರೇ ಅಷ್ಟು ಟೇಸ್ಟಾಗಿರುತ್ತೆ. ಅದು ವಿಲೇಜಲ್ಲಂತೂ ಮಾವಿನಕಾಯಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಎಲ್ಲರೂ ವಿಲೇಜಲ್ಲಿ ಮಾವಿನಕಾಯಿ ಕಾಲ ಬಂತು ಅಂದರೆ ಮಾವಿನಕಾಯಿ ಪಿಕ್ಕಲ್ ಮಾಡ್ತಾರೆ. ಮಾವಿನಕಾಯಿನ ಕುಯ್ದುಬಿಟ್ಟು ಉಪ್ಪು ಹಾಕಿ ಒಣಾಕ್ಬಿಟ್ಟು ಡ್ರೈ ಮಾಡಿ ಇಟ್ಕೊಳ್ತಾರೆ ಊಟದ ಜೊತೆ ನೆಂಚ್ಕೊಳಕ್ಕೆ. ಆಮೇಲೆ ಡ್ರೈ ಮ್ಯಾಂಗೋ ಉಪ್ಪಿನಕಾಯಿ ಮಾಡ್ತಾರೆ, ಮಾವಿನಕಾಯಿ ತೊಕ್ಕು ಮಾಡ್ತಾರೆ, ಮಾವಿನಕಾಯಿನ ಜಜ್ಜಿಬಿಟ್ಟು ಒಂದು ಪಿಕ್ಕಲ್ ಥರನೇ ಮಾಡಿಡ್ತಾರೆ. ಬಿಸಿ ಅನ್ನಕ್ಕೆ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ರಾ ಮ್ಯಾಂಗೋ ಟೈಮ್ ಬಂತು ಅಂದರೆ ಅದರಲ್ಲಿ ತುಂಬ ವೆರೈಟಿ ಫುಡ್ನ ಮಾಡ್ತಾರೆ. ಆಮೇಲೆ ನಾನು ರೈಸನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಬಿಸಿಗಿಟ್ಟೆ ನೀರನ್ನ. ಅಂದರೆ ಸ್ವಲ್ಪ ವಾಟ್ರ್ ಬಿಸಿ ಆದಾಗ ನಾವು ಆಮೇಲೆ ರೈಸ್ ಹಾಕ್ಬೋದು ಅಂತೇಳ್ಬಿಟ್ಟು ಮ್ಯಾಂಗೋನ ನಾನು ಗ್ರೇಟ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ತುಂಬ ಹೊತ್ತು ಹಿಡಿಯುತ್ತೆ ಇದು ಗ್ರೇಟ್ ಮಾಡೋಕ್ಕೆ. ನಾನು ಹಂಗಾಗಿ ಗ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಬೇಗ ಆಗ್ತಾನೇ ಇರಲಿಲ್ಲ. ನಾನು ಅಮ್ಮನಿಗೆ ಹೇಳ್ಕೊಂತ, ಅಮ್ಮ ಬೇಗ ಆಗ್ತಾಯಿಲ್ಲ ಕಣಮ್ಮ ಅಂತ ಹೇಳ್ಬಿಟ್ಟು ಗ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪಾಪ ನಮ್ಮ ಪಕ್ಕದ ಮನೆಯದ್ದು ನಮಗೆ ಗೊತ್ತಿರೋರ್ದು ಪಾಪು, ಏನು ಮಾಡ್ತಾಯಿದ್ದೀರಾ ಆಂಟಿ ಅಂತ ಕೇಳ್ತಾ ಇದ್ಲು. ಅದಕ್ಕೆ ಅದೇ ಮ್ಯಾಂಗೋ ಗ್ರೇಟ್ ಮಾಡ್ತಾಯಿದ್ದೀನಿ ಮನೆ ಅಂದೆ. ಹೌದಾ ಆಂಟಿ ಅಂದ್ಲು, ಓದ್ಲು. ಮತ್ತು ಆಮೇಲೆ ನಾನು ಗ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸುಮಾರು ಹೊತ್ತು ಆಯಿತು ನನಗೆ ಅದು ಗ್ರೇಟ್ ಮಾಡೋತ್ತಿಗೆ. ಅಂದರೆ ಅದು ಸ್ವಲ್ಪ ಶಾರ್ಪ್ ಇರಲಿಲ್ಲ ಅಂತ ಕಾಣುತ್ತೆ, ಹಾಗಾಗಿ ನನಗೆ ಸುಮಾರು ಟೈಮ್ ಹಿಡೀತು. ನಾನು ಸುಮಾರು ಹೊತ್ತು ಗ್ರೇಟ್ ಮಾಡ್ತಾನೇ ಇದ್ದೆ. ಅಷ್ಟೊತ್ತಿಗೆ ನಾನೇನು ರೈಸ್ ಮಾಡೋಕ್ಕೆ ವಾಟ್ರ್ ಇಟ್ಟಿದ್ನಲ್ವ, ನೀರು ಅದು ಬಿಸಿ ಆಯಿತು, ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು, ಎಲ್ಲ ಬಬಲ್ ಬರೋಕ್ಕೆ. ನಾನು ಆವಾಗ ಅದಕ್ಕೆ ರೈಸ್ ಹಾಕಿದೆ. ರೈಸ್ ಹಾಕ್ಬಿಟ್ಟು ಅಂದರೆ ಏನಂದರೆ ಬಬಲ್ ಬರತ್ತೆ, ನೀರು ಕಾಯಿಸಿ ನಾವು ರೈಸ್ ಹಾಕಿ ಬಸಿದ್ರೆ ಚೆನ್ನಾಗಾಗುತ್ತೆ ರೈಸು. ಯಾಕೆ ಅಂತಂದರೆ ನಮ್ಮ ಮನೇಲಿ ಕುಕ್ಕರಲ್ಲಿ ನಾವು ರೈಸ್ ಮಾಡಲ್ಲ. ಯಾಕೆಂದರೆ ತುಂಬ ವರ್ಷಗಳಿಂದನೂ ನಾವು ಕುಕ್ಕರಲ್ಲಿ ಯಾವುದೇ ಕಾರಣಕ್ಕೂ ರೈಸ್ ಮಾಡಲ್ಲ. ಯಾಕೆಂತಂದರೆ ನಮಗೆ ಕುಕ್ಕರಲ್ಲಿ ತಿಂದಿದ್ದು ರೈಸ್ ತಿಂದರೆ ನಮಗೆ ಏನಕ್ಕೋ ಸರಿ ಹೋಗಲ್ಲ. ಹಾಗಾಗಿ ನಾವು ಬೇಯಿಸೇನೆ ಊಟಕ್ಕೂ ಆಗಲಿ ಏನಕ್ಕೆ ಆಗಲಿ ನಾವು ರೈಸನ್ನು ಬೇಯಿಸಿ ಅದನ್ನು ಗಂಜಿನ ತೆಗಿತೀವಿ. ಆ ಥರ ಮಾಡಿದರೆ ನಮಗೆ, ಅಂದರೆ ಪಾತ್ರೆಯಲ್ಲಿ ಬೇಯಿಸಿ ಅದನ್ನು ಗಂಜಿ ತೆಗೆದ್ರೇ ನಮಗೆ ತುಂಬ ಇಷ್ಟ. ಇವಾಗ ನೋಡಿ ರೈಸ್ ಹಾಕಿದೆ, ರೈಸ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದೆ. ಇದು ಏನು ಗೊತ್ತಾ, ಸ್ಟವ್ ಬಂದುಬಿಟ್ಟು ತುಂಬ ದೊಡ್ಡದು ಇರೋದ್ರಿಂದ ಫ್ಲೇಮ್ ತುಂಬ ದೊಡ್ಡದಾಗಿ ಬರುತ್ತೆ, ಬೇಗ ಆಗುತ್ತೆ. ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಷ್ಟೇ ಬೇಗ ಕುದಿಯೋಕ್ಕೆ ಉಕ್ಕಿ ಹೋಗ್ತಾ ಇರುತ್ತೆ. ಹಂಗಾಗಿ ಏನಾದರೂ ಅಡುಗೆ ಮಾಡ್ತಾಯಿದ್ದೀವಿ ಅಂದರೆ ಅಲ್ಲೇ ಇರಬೇಕು, ಬೇಗ ಇದಾಗುತ್ತೆ. ಇವಾಗ ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಇದಕ್ಕೆ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳ್ಬಿಟ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ ರೈಸಿಗೆ. ನೋಡಿ ಉಕ್ಕಿ ಬಂತು ಅದು, ಆಯಿತಾ. ಮತ್ತು ನಾನು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು, ಏಕೆಂದರೆ ಅದು ತುಂಬ ಎಷ್ಟೇ ಸ್ಲೋ ಮಾಡಿದರೂ ಫ್ಲೇಮ್ನ ಅದು ಬೇಗನೆ ಉರಿಯುತ್ತಾ ಇರುತ್ತೆ. ಯಾಕೆಂತಂದರೆ ಅದು ದೊಡ್ಡ ಸ್ಟವ್ ಆಗಿರೋದ್ರಿಂದ. ಇವಾಗ ನೋಡಿ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ರೈಸಿಗೆ. ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಮತ್ತು ಅದನ್ನು ಮಿಕ್ಸ್ ಮಾಡಿದೆ. ಯಾಕೆಂತಂದರೆ ಅದು ಎಷ್ಟೇ ಕಮ್ಮಿ ಮಾಡಿದ್ರೂ ಬೆಂಕಿ ಜಾಸ್ತಿ ಬರುತ್ತೆ. ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಯಾಕೆಂತಂದ್ರೆ ರೈಸು ಮುದ್ದೆ ಆಗಲ್ಲ ಆಯಿಲ್ ಹಾಕಿದ್ರೆ. ನೀವೇನಾದರೂ ಚಿತ್ರಾನ್ನ, ಪುಳಿಯೋಗರೆ
ಮತ್ತು ಏನೇ ಒಂದು ಈ ಥರ ರೈಸ್ ಮಾಡೋ ಐಟಮ್ಸ್ ಏನಿದ್ದಾವೆ ಅದಕ್ಕೆ ರೈಸ್ ಬೇಯಬೇಕಾದ್ರೆ ಅಂದರೆ ರೈಸು ಕುಕ್ ಆಗಬೇಕಾದ್ರೆ ಸ್ವಲ್ಪ ಆಯಿಲ್ ಹಾಕಿದರೆ ಅದು ಅನ್ನ ಒಂದಕ್ಕೊಂದು ಹಿಡಿಯಲ್ಲ, ಚೆನ್ನಾಗಿರುತ್ತೆ, ಅಂದರೆ ಮುದ್ದೆ ಆಗಲ್ಲ, ಚೆನ್ನಾಗಿರುತ್ತೆ. ಆಯಿತಾ ಆಯಿತಾ ಅಲ್ಲಿ ನಮ್ಮ ಮನೇಲಿ ನಗಿಸ್ತಾಯಿದ್ರು. ಆಯಿತಾ ಈ ಥರನೂ ಅಡುಗೆ ಮಾಡೋದನ್ನು ಕಲ್ತ್ಬಿಟ್ಟಲ್ಲ ನೀನು ಅಂತ ಹೇಳ್ಬಿಟ್ರೆ, ಯಾಕೆಂದರೆ ಇದೆಲ್ಲ ನಂಗೆ ಹೊಸ್ತು. ಅಂದರೆ ನೀಟಾಗಿ ಸ್ಟೌವಲ್ಲಿ ಅಂದರೆ ಪ್ರಾಪರಾಗಿ ಮಾಡೋ ಒಂದು ಇದು ಗೊತ್ತಿತ್ತು. ಬಟ್ ಈಗ ನಾವು ವಿಲೇಜಲ್ಲೇ ಜಾಸ್ತಿ ಇರೋದ್ರಿಂದ ಸೇಮ್ ವಿಲೇಜ್ ಸ್ಟೈಲಲ್ಲೇ ಎಲ್ಲದನ್ನು ನಾನು ಮಾಡೋದು ಕಲ್ತಿದ್ದೀನಿ. ಇವಾಗ ನನ್ನದು ರೈಸ್ ಆಯಿತಾ ಬೆಂದಿತ್ತು, ನಾನೀಗ ಅದನ್ನು ಆಯಿತಾ ಬಸಿತಾ ಇದ್ದೀನಿ. ಈ ಥರ ಬಸಿದ್ರೆ ಆಯಿತಾ ಗಂಜಿ ಎಲ್ಲ ಹೋಗುತ್ತೆ. ಈ ಥರ ರೈಸು ನನಗೆ ತುಂಬ ಇಷ್ಟ, ಅನ್ನ ಸಾಂಬಾರು ಊಟ ಮಾಡೋಕ್ಕೂ ತುಂಬ ಇಷ್ಟ. ನೋಡಿ ಆಯಿತಾ ಬಸಿದೆ. ಇವಾಗ ಸ್ವಲ್ಪ ರೈಸು ಆಯಿತಾ ತಣ್ಣಗಾಗಲಿ ಅಂತೇಳ್ಬಿಟ್ಟು ಗಂಜಿನೆಲ್ಲ ನೀಟಾಗಿ ಬಸಿದು ಅಲ್ಲೇ ಇಡ್ತಾಯಿದ್ದೀನಿ. ಏಕೆಂದರೆ ಅದು ಸ್ವಲ್ಪ ಅಂದರೆ ಬಿಸಿಗೇ ನಾವು ಹಾಕಿದ್ರೆ ಚೆನ್ನಾಗಾಗಲ್ಲ, ಸ್ವಲ್ಪ ತಣ್ಣಗಾಗಲಿ ಅಂತೇಳಿ ಅಲ್ಲೇ ಇಡ್ತಾಯಿದ್ದೀನಿ. ನೋಡಿ ರೈಸ್ ರೆಡಿ ಆಯಿತು. ಇಲ್ಲಿ ನೋಡಿ ರೈಸ್ ಪ್ರಾಪರಾಗಿ ರೆಡಿ ಆಯಿತು. ಈಗ ನಾನು ಅಂದರೆ ಇವಾಗ ನಾನು ರೈಸ್ ರೆಡಿ ಮಾಡಿಟ್ಕೊಂಡು ಮ್ಯಾಂಗೋ ರೈಸ್ ಮಾಡೋಕ್ಕೆ ನಾನಿವಾಗ ಒಗ್ಗರಣೆ ಮಾಡ್ತಾಯಿದ್ದೀನಿ. ಮ್ಯಾಂಗೋ ರೈಸಿಗೆ ನಾನು ನೋಡಿ ಇದು ಮ್ಯಾಂಗೋ ಎಲ್ಲ ರೆಡಿ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ. ಆಯಿತಾ ಅದಕ್ಕೆ ಈಗ ಒಗ್ಗರಣೆಗೆ ನನಗೆ ಇದಿರಲಿಲ್ಲ, ಏನಂದರೆ ಆನಿಯನ್ನು ಮತ್ತು ಚಿಲ್ಲಿ ಎಲ್ಲ ಕಟ್ ಮಾಡ್ಕೊಂಡಿರಲಿಲ್ಲ. ಅಂದರೆ ನನಗೆ ಮ್ಯಾಂಗೋನ ಗ್ರೇಟ್ ಮಾಡೋದೇ ಇಷ್ಟೊತ್ತಾಯಿತು. ನೋಡಿ ನಾನಿವಾಗ ಸ್ವಲ್ಪ ಚಿಲ್ಲಿ, ಒಂದು 2 ಆನಿಯನ್ನು, ಸ್ವಲ್ಪ ಕೊರೆಂಡರ್ ಲೀವ್ಸು, ಸ್ವಲ್ಪ ಕರಿಬೇವು ತಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಅಲ್ಲೇ ಕಟ್ ಮಾಡಿಕೊಂಡು ನಾನು ಅಲ್ಲೇ ಮಾಡೋಣ ಅಂತೇಳಿ ಅಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಅಲ್ಲಿ ಕೆಳಗಡೆ ಇಡೋಕ್ಕೇನು ಜಾಗ ಇಲ್ಲ, ಹಾಗಾಗಿ ಕಟ್ ಮಾಡೋಕ್ಕೂ ಜಾಗ ಇರಲಿಲ್ಲ. ಹಂಗಾಗಿ ಅಂದರೆ ಕೆಳಗಡೆ ಕಟ್ ಮಾಡ್ಕೊಳಕ್ಕಾಗಲ್ಲ, ಅದಕ್ಕೆ ಮೇಲೆ ಕೂತು ಹಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೇನು ಬೇರೆ ಏನು ಬೇಡ, ಅದಕ್ಕೆ ಬರೀ ಆನಿಯನ್ನು, ಚಿಲ್ಲಿ, ಗ್ರೀನ್ ಚಿಲ್ಲಿ, ಸ್ವಲ್ಪ ಕೊರೆಂಡರ್ ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿ ಲೀವ್ಸ್ ಅಷ್ಟೇ, ಬೇರೆ ಏನು ಬೇಡ. ನೋಡಿ ಇವಾಗ ಆಯಿಲ್ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನಿವಾಗ ಆಯಿಲು ಈಟಾಕೋಕ್ಕೆ ಬಿಡ್ತಾಯಿದ್ದೀನಿ, ಯಾಕೆಂದರೆ ಸ್ವಲ್ಪ ಈಟ್ ಆದಮೇಲೆ ಹಾಕಬೇಕು. ನೋಡಿ ಇವಾಗ ಆಯಿಲ್ ಈಟಾಯಿತು, ನಾನು ಸಾಸಿವೆ ಹಾಕಿದೆ. ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆಯಿತು. ನಾನೀಗ ಇದಕ್ಕೆ ಸ್ವಲ್ಪ ಮೆಂತ್ಯ ಹಾಕ್ತಾಯಿದ್ದೀನಿ. ಒಂದೇ ಒಂದು 10 ರಿಂದ 12 ಅಂದರೆ 10 to 12 ಮೆಂತ್ಯ ಹಾಕ್ತಾಯಿದ್ದೀನಿ. ಯಾಕೆಂದರೆ ಮೆಂತ್ಯ ಹಾಕಿದರೆ ಆ ಮ್ಯಾಂಗೋ ರೈಸಿಗೆ ತುಂಬ ಚೆನ್ನಾಗಿರುತ್ತೆ. ನೋಡೀಗ ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡೂ ಒಟ್ಟಿಗೆ ಹಾಕ್ತಾಯಿದ್ದೀನಿ. ನೋಡಿ ಕಡಲೆಬೇಳೆ ಉದ್ದಿನಬೇಳೆನ, ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ ಮತ್ತು ತಿನ್ನೋತ್ತಿಗೆ ಅದು ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆಂದ. ನೋಡಿ ಇವಾಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಫ್ರೈ ಆಯಿತು. ಈಗ ನಾನು ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಆಯಿತು, ಈಗ ನಾನು ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಆನಿಯನ್ ಹಾಕಿದೆ, ಆನಿಯನ್ ಹಾಕಿ ಮಿಕ್ಸ್ ಮಾಡಿದೆ. ಆನಿಯನ್ ಹಾಕಿ ಚೆನ್ನಾಗಿ ಆನಿಯನ್ ಫ್ರೈ ಮಾಡ್ತಾಯಿದ್ದೀನಿ. ಆನಿಯನ್ ಫ್ರೈ ಆದ ನಂತರ ನಾನೀಗ ಆಯಿತಾ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಚಿಲ್ಲಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಹಾಕ್ಕೊಳ್ಳಿ. ನನಗೆ ಎಷ್ಟು ಬೇಕೋ ನಾನು ಅಷ್ಟು ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಇದು ಸ್ವಲ್ಪ ಖಾರನೇ ಇದೆ, ಅದಕ್ಕೆ ಹಾಗಾಗಿ ನಾನು ಕಮ್ಮಿ ಹಾಕ್ಕೊಂಡಿದ್ದೀನಿ. ಈ ಚಿಲ್ಲಿ ತುಂಬ ಖಾರ ಇದೆ, ಹಾಗಾಗಿ ಕಮ್ಮಿ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿದೆ. ನೋಡಿ ಫ್ರೈ ಮಾಡಿದ ನಂತರ ನಾನೀಗ ಕರಿ ಲೀವ್ಸ್ ಹಾಕ್ತಾಯಿದ್ದೀನಿ. ಕರಿ ಲೀವ್ಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಆನಿಯನ್ ಫ್ರೈ ಆಗಬೇಕು. ನೋಡಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ.
ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಸ್ವಲ್ಪ ಟರ್ಮರಿಕ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಟರ್ಮರಿಕ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದೆ. ಏಕೆ ಅಂತಂದರೆ ಅದು ನೀಟಾಗಿ ಫ್ರೈ ಆಗಬೇಕು, ಆನಿಯನ್ನು ಚಿಲ್ಲಿ ಎಲ್ಲ, ಆವಾಗಲೇ ತುಂಬ ಟೇಸ್ಟು. ನೋಡಿ ಇವಾಗ ಫ್ರೈ ಆಯಿತು ಆಲ್ಮೋಸ್ಟು. ನಾನೀಗ ಈ ಫ್ರೈ ಆದಮೇಲೆ ನಾನು ಆಯಿತಾ ರೈಸನ್ನು ಫಸ್ಟು ಹಾಕ್ಕೊಳ್ತೀನಿ. ಯಾಕೆ ಅಂತಂದರೆ ನಾವು ಯಾವಾಗ್ಲೂ ಮ್ಯಾಂಗೋನ ಆಯಿತಾ ರಾ ಮ್ಯಾಂಗೋ ರೈಸ್ ಮಾಡೋದಾದರೆ ಮ್ಯಾಂಗೋನ ಯಾವುದೇ ಕಾರಣಕ್ಕೂ ಫ್ರೈ ಮಾಡಬಾರ್ದು. ಅದೇನಿದ್ರೂ ಎಲ್ಲ ರೈಸೆಲ್ಲ ಮಿಕ್ಸ್ ಆದಮೇಲೆ ಮ್ಯಾಂಗೋ, ಕೊಕೊನಟ್ಟು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಇದು ಮಾಡಿಬಿಡ್ಬೇಕು ಆಯಿತಾ. ಹಾಗಾಗಿ ನೋಡಿ ಸಾಲ್ಟ್ ಅವಾಗ ಸ್ವಲ್ಪ ಕಮ್ಮಿ ಹಾಕಿದ್ದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕಿದೆ ಆಯಿತಾ. ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ರೈಸ್ ಹಾಕ್ಬಿಡ್ತೀನಿ. ರೈಸ್ ಎಲ್ಲ ಹಾಕಿ ಕೊಕೊನಟ್ ಹಾಕಿ ಆಮೇಲೆ ಲಾಸ್ಟಲ್ಲಿ ಮ್ಯಾಂಗೋ ಹಾಕಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಇವಾಗ ನಾನು ರೈಸ್ ಹಾಕ್ತಾಯಿದ್ದೀನಿ. ನೀಟಾಗಿ ಹುಡಿ ರೈಸನ್ನ ಹಾಕಬೇಕು. ಏಕೆಂದರೆ ರೈಸ್ ಸ್ವಲ್ಪ ತಣ್ಣಗಾದರೆ ತುಂಬ ಚೆನ್ನಾಗಾಗುತ್ತೆ. ಏಕೆಂದರೆ ಈ ರೈಸ್ ಸ್ವಲ್ಪ ಬಿಸಿ ಇದೆ, ತಣ್ಣಗಾದರೆ ಇನ್ನೂ ಉದ್ರಾಗುತ್ತೆ. ಆದರೆ ಬಟ್ ಪರವಾಗಿಲ್ಲ, ಉದ್ರಾಗಾಯಿತು, ಚೆನ್ನಾಗಾಗುತ್ತೆ. ನೀಟಾಗಿ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು. ಫುಲ್ಲು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಮ್ಯಾಂಗೋ ಹಾಕಬೇಕು. ನೋಡಿ ಈಗೇನು ಗೊತ್ತಾ, ನಾನು ಸ್ವಲ್ಪ ಆಯಿತಾ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಇದಕ್ಕೆ ಆಯಿತಾ ಮ್ಯಾಂಗೋ ಹಾಕ್ತಾಯಿದ್ದೀನಿ. ನೋಡಿ ತುರಿದಿರೋ ಮ್ಯಾಂಗೋನ. ಅದು ಏನಕ್ಕೆ ಅಂದರೆ ನಾವು ಮೇಲ್ಗಡೆ ಹಾಕಿದರೆ ಅದು ಹಾಗೇ ಇರುತ್ತೆ. ಹಸಿ ವಾಸನೆ ಅಂದರೆ ಆ ರಾ ಮ್ಯಾಂಗೋ ಇದೆಯಲ್ಲ, ಅದ್ರ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕಂತೂ ತುಂಬ ಟೇಸ್ಟ್ ಕೊಡುತ್ತೆ ಆಯಿತಾ. ಯಾವಾಗಲೂ ನಾವು ಒಗ್ಗರಣೆಗೆ ರಾ ಮ್ಯಾಂಗೋನ ಹಾಕಲೇಬಾರ್ದು, ಮೇಲ್ಗಡೆ ಹಾಕಬೇಕು, ಅವಾಗ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಕೊಕೊನಟ್ ಅಂದರೆ ತೆಂಗಿನ ತುರಿನ ನಾನು ಹಾಕ್ತೀನಿ, ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಆಲ್ಮೋಸ್ಟ್ ಮಿಕ್ಸ್ ಆಯಿತು. ನೋಡಿ ನಾನೆಲ್ಲ ಮಿಕ್ಸ್ ಮಾಡಿದೆ. ಇವಾಗ ನೋಡಿ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಟೇಸ್ಟಿಗೆ. ತೆಂಗಿನ ತುರಿ ಹಾಕ್ಬಿಟ್ಟು ಮೇಲ್ಗಡೆ ಆಯಿತಾ ಇದು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಕೊರಿಯಂಡರ್ ಹಾಕ್ತಾಯಿದ್ದೀನಿ. ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಆ ಥರ ಉದ್ರಾಗಾಗಿದೆ. ಮತ್ತು ಆ ಮಾವಿನಕಾಯಿ ಹಾಗೆ ಕಾಣ್ತಾ ಇರಬೇಕು ನಮಗೆ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಏಕೆಂದರೆ ಮಾವಿನಕಾಯಿ ನಾವು ಲಾಸ್ಟಲ್ಲಿ ಹಾಕಿದ್ರೇ ಅದು ತುಂಬ ಚೆಂದ, ತುಂಬ ಟೇಸ್ಟಾಗಿರುತ್ತೆ ತಿನ್ನೋಕ್ಕೆ. ಅದು ಬಾಯಿಗೆ ಸಿಗ್ತಾ ಇರುತ್ತೆ ಮಾವಿನಕಾಯಿ ತುರಿ ಆಯಿತಾ. ಆ ಮ್ಯಾಂಗೋ ನಾವೇನು ಗ್ರೇಟ್ ಮಾಡಿರ್ತೀವಲ್ಲ ಅದು ಬಾಯಿಗೆ ಹಾಗೆ ಸಿಗ್ತಾ ಇರುತ್ತೆ, ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಅಷ್ಟೊತ್ತಿಗೆ ಅಮ್ಮನೂ ಬಂದರು, ನಾನು ಅಮ್ಮನಿಗೂ ಹಾಕ್ಕೊಟ್ಟೆ. ಪಾಪುನೂ ಬಂದಳು, ಪಾಪುಗೂ ಹಾಕ್ಕೊಟ್ಟೆ. ಅವಳು ಕೂತ್ಕೊಳ್ಳೆ ಅಂತಂದರೆ ಕೂತ್ಕೊಳಕ್ಕೆ ಇಲ್ಲ, ನಾನು ನಿಂತ್ಕೊಂಡೆ ತಿಂತೀನಿ ಅಂದು. ನಾನೊಂದು ಸ್ವಲ್ಪ ಹೊತ್ತು ಪ್ಲೇಟನ್ನು ಹಿಡ್ಕೊಂಡೆ. ಆಮೇಲೆ ನಾನು ಹೇಳಿದೆ, ಪಾಪ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಕಣಪ್ಪ, ನಾನು ಎಂಡ್ ಮಾಡಬೇಕು ವಿಡಿಯೋನ, ನಾನು ತಿಂದುಬಿಟ್ಟು ಎಂಡ್ ಮಾಡಿಬಿಟ್ಟು ಆಮೇಲೆ ಹಿಡ್ಕೊಳ್ತೀನಿ, ನೀನು ತಿನ್ನುವಂತೆಂದೆ. ಯಾಕೆಂದ್ರೆ ಅವಳು ಕೂತ್ಕೊಳ್ಳೆ ಅಂದರು, ಕೂತ್ಕೊಳ್ತಾ ಇರಲಿಲ್ಲ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅಮ್ಮನೂ ಹೇಳಿದರು ತುಂಬ ಟೇಸ್ಟಿಯಾಗಿತ್ತು. ಸಿಂಪಲ್ ರೆಸಿಪಿ, ತುಂಬ ಏನೂ ಹಾಕೋದಿಲ್ಲ ಅದಕ್ಕೆ, ಮ್ಯಾಂಗೋನೇ ಮೇನ್ ಇಂಗ್ರೀಡಿಯೆಂಟ್ಸು. ತುಂಬ ಚೆನ್ನಾಗಿತ್ತು, ಟೇಸ್ಟಾಗಿತ್ತು. ಅಮ್ಮ, ನಾನು ಮತ್ತು ಪಾಪು ಎಲ್ಲರೂ ತಿಂದರು. ಅಷ್ಟೊತ್ತಿಗೆ ನಮ್ಮ ಮನೆಯವರು, ನನ್ನ ತಮ್ಮದಿರು ಎಲ್ಲ ಬಂದರು, ನಮ್ಮ ಅಣ್ಣ ಬಂದರು. ಎಲ್ಲರೂ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಅಣ್ಣ ಮತ್ತು ಅಣ್ಣನ ಮಕ್ಕಳು ಕೂಡ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಮನೆಯವರು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಚೆನ್ನಾಗಿದೆ ಅಂತ ಹೇಳಿದ್ರು. ಅಂದರೆ ತುಂಬ ಅಂದರೆ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋದು ಮ್ಯಾಂಗೋ ರೈಸು, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಫ್ರೆಂಡ್ಸ್, ನೀವು ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರೂ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ಬರೀ ವಿಡಿಯೋ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋ ನೋಡಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಏನಾದರೂ ಒಂದು ಒಳ್ಳೆ ಕಂಟೆಂಟ್ ಹಾಕಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.